ಅನಾಮಿಯ ತಲೆ ಹಾಕ್ಬಾರದು ಅಂತ ನಿಮ್ ತರಳೆಗಳನ್ನ ಯಾರಿಗೂ ಹೇಳ್ದೆ ಬಾಯಿ ಮುಚ್ಕೊಂಡಿದ್ದೀನಿ ಗೊತ್ತಾ? ನನ್ನನ್ನೇ ಬೆದರ್ಸಕ್ ನೋಡ್ತೀಯ ವಸಂತಮ್ಮ? ವಸಂತಮ್ಮ ಯಾರವಳು? ಬೆಂಗಳೂರು ಹೋಟೆಲ್ ರೂಮ್ಗಳಲ್ಲಿ ಮೈ ಮಾರ್ಕೊಳ್ತಿದ್ದು ಬಯ್ಯಾರಿ, ದೇವಸ್ಥಾನಕ್ಕೆ ಹೋಗ್ತಿದ್ದು ವೇಷಧಾರಿ, ನಮ್ ಕುಟುಂಬನೇ ಮಳ್ ಮಾಡ್ತಾರೋ ಹೆಮ್ಮಾರಿ. ನಿನ್ ಚರಿತ್ರೆ ತೆಗೆದಿಟ್ರೆ ಎಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣನ ಎಲ್ರಿಗೂ ಎದೆ ಹೊಡೆದೋಗುತ್ತೋ ಅಂತ ನಾನು ಯೋಚನೆ ಮಾಡ್ಬೇಕಾಗಿ. ನಿಲ್ಸಿ, ತಪ್ಲಿ ತಾನೆ, ಏನ್ ಬೇಕಾದ್ರೂ ಅಂದು ಆಚೆಗೆಡ್ಬಹುದು ಅಂತ ಹೀಗ ಆಡ್ತಾ ಇದ್ದೀರಾ? ನಾನ್ ನಿಮಗೆ ಏನ್ರಿ ದ್ರೋಹ ಮಾಡಿದ್ದೀನಿ? ಪ್ರಾಣದ ಹಾಗೆ ನೋಡ್ಕೋತಿರೋ ಗಂಡ, ಪೂಜೆಗೆ ಯೋಗ್ಯರಾದ ಅತ್ತೆ ಮಾವಂದರನ್ನ ಕೊಟ್ಟೆ ದೇವರು ಯಾಕಿಂತ ಒಬ್ಬ ಮೈದನ್ನ ಕೊಟ್ಟು ನನಗ್ ಚಿತ್ರಹಿಂಸೆ ಮಾಡ್ತಿದ್ದಾನು? ಭಾಗ್ಯ, ಭಾಗ್ಯ ಯಾಕೆ ಅವಳು ಅಳ್ತಾ ಹೋದ್ಲು? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಾವೆಲ್ಲ ನೋಡಿ ಒಪ್ಪಿದಣ್ಣನ್ ಬಿಟ್ಟು ಇವಳು ಯಾಕೆ ನಮ್ಮ ಅಣ್ಣನ ಕುದಿಗೆ ಕಟ್ಟಿದ್ರಿ? ಆ ಮಾತ್ ನಾ ನಿಮ್ಮ ಅಣ್ಣನೇ ಕೇಳು. ಮೋಹನ್, ಮದುವೆಗೆ ಸ್ವಲ್ಪ ದಿವಸಕ್ಕೆ ಮುಂಚೆ ನಾನು 16 ಸೋಮವಾರದ ವ್ರತ ಮುಗಿಸಿ ದೇವರನ್ನ ಬಿಡೋ ಹೊಳೆಗೆ ಹೋದಾಗ ಗೌರಿ, ತುಂಬಾ ದೂರ ಹೋಗ್ಬೇಡ್ವೆ. ಇಲ್ಲಿ ಸ್ವಲ್ಪ ಆಳ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಡ್ತೇನೆ. ಸ್ವಾಮಿ, ನಮ್ಮಪ್ಪ ಕಾಯ ತಂದೆ. ತಾಯಿ, ಪಾರ್ವತಿ ಆಗಿ ಬಂದು ನಮ್ಮ ಮನೆಯೊಳಗೆ ಉಳಿಸ್ಬಿಟ್ಟೆ. ಇದೇ ಊರ? ನನಗೆ ಯಾವ ಊರಿಲ್ಲಮ್ಮ. ನಿನ್ನ ಹೆಸರೇನಮ್ಮ? ಭಾಗ್ಯ. ಭಾಗ್ಯ, ಭಾಗ್ಯ. ನಿನಗೆ ನಿನ್ನೂರು ಅಂತ ಯಾರು ಇಲ್ವೇನಮ್ಮ? ನಾನು ಹೀಗೆ ಕೇಳಿದವ್ರು ಯಾರು? ನೀವೇ ನನ್ನವರು. ಹಾಗಾದ್ರೆ ಭಾಗ್ಯ, ನೀನು ನಮ್ ಜೊತೆಲೆ ಬಂದ್ಬಿಡ್ತೀನಮ್ಮ. ಭಾಗ್ಯ, ಭಾಗ್ಯ, ಹಾಲ್ ಬಂತೇನಮ್ಮ? ಬಂದಿದೆ. ಮದ್ವೆ ಹೆಣ್ಣಿಗೆ ಸ್ನಾನ ಮಾಡಿಸಿ ಶಾಸ್ತ್ರ ಬೇಗ ರೆಡಿ ಆಗ್ಬೇಕು ಅಂತ ಬೀಗ ತಿಂಗ್ ಹೇಳು. ನೀರ್ ಕಾದಿದ್ಯಾ? ನೋಡು, ಅಡಿಗೆ ಮನೆಯಿಂದ ಬೇಗ 2 ತಟ್ಟೆ ತಗೊಂಡ್ ಬಾ. ಬೇಗ ಹೋಗು. ಅಮ್ಮ, ಅಮ್ಮ ಹೇಳಿ, ಹೆಣ್ಣಿಗೆ ಸ್ನಾನ ಮಾಡಿಸಿ ಶಾಸ್ತ್ರಕ್ಕೆ ರೆಡಿ ಮಾಡ್ಬೇಕಂತೆ. ಇಂದ್ರ, ಇಂದ್ರ ಹೇಳಮ್ಮ. ಓ, ನೀವ್ ಯಾರು ಮರಲೇ ಇಲ್ಲ? ರಮೇಶ, 4 ಆಯ್ತು, ಕಂಕು ಧಾರಣೆ ಆಗ್ಬೇಕು. ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಏನೇನು? ನಾನೇ ಎಲ್ರಿಗೂ ಕೂಗಿ ಹೇಳ್ತೀನಿ. ಅಯ್ಯೋ, ಎಲ್ರು ಬನ್ನಿ, ಈ ಕರ್ಮ ನೋಡಿ ಬನ್ನಿ. ಏನ್ ಶಾಂತಮ್ಮ, ಏನಾಯ್ತು? ಈ ಹೊಸನ್ನ ನನ್ನ ಬಾಯಿಂದ ಬೇರೆ ಹಾಕ್ಬೇಕೆ? ಅಲ್ಲಿ ನೋಡಿ, ಚೆನ್ನಾಗಿದೆ ಮದ್ವೆ ಗಂಡಿನ ಅವತಾರ. ಒತ್ತುಟ್ಟಿದ ತಕ್ಷಣ ಮದ್ವೆ ಮುಹೂರ್ತ. ಅಷ್ಟರೊಳಗೆ ಈ ಗಂಡಿನ ಹಲ್ಕಾ ಬುದ್ಧಿ. ಎಂಥ ಸಂಬಂಧ ಇದು? ಇಂಥವ್ನಿಗೆ ನಮ್ಮ ಹುಡುಗಿನ ಕೊಡೋದೆ ಸಾಧ್ಯವೇ ಇಲ್ಲ. ಏನು ಏನ್ರಿ, ಇಡೀ ಆ ಹುಡುಗಿನ ಸಾಕಿ ಈ ರಣ ಹತ್ತಿನ ಕೈ ಕೊಡೋದಾ? ಬಿಲ್ಕುಲ್ ಆಗಲ್ಲ. ನಡೀರಿ ಹೋಗೋಣ. ಇವಾಗ ದೊಡ್ಡಷ್ಟೇ ಬೆಂಕಿ ಹಾಕ ನಡಿ. ಅಯ್ಯೋ ಶಾಂತಮ್ಮನವ್ರೆ, ಶಾಂತನಾಗಿ ದೊಡ್ಡ ನಮಸ್ಕಾರ. ನಿಮ್ ಸಂಬಂಧ ನಮ್ ಖಂಡಿತ ಬೇಡ. ಶಾಂತಮ್ಮನವ್ರೆ, ಏನ್ರಿ ಅವ್ರು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ? ಕರೀರಿ. ಇಷ್ಟೊಂದು ಹೀನಾಮಾನವಾಗಿ ಅಂದ್ ಹೋದ್ರಲ್ಲ, ಪುನಃ ಅವ್ರನ್ನ ಕರೆದು ಮುಖಕ್ಕೆ ಉಗಿಸ್ಕೊ ಅಂತ ಹೇಳ್ತೀಯ? ಬೆಳಗಾಗೋದೇ ತಡ. 100 ಜನ ನೆಂಟರು ಬಂದು ಇಳಿದು ಬಿಡ್ತಾರಲ್ಲ, ಅವ್ರಿಗೆಲ್ಲ ಏನು ಉತ್ತರ ಕೊಡ್ಲಿ? ನಾವು ಸಂಪಾದಿಸಿದ ಘನತೆ ಗೌರವಗಳನ್ನೆಲ್ಲ ನಮ್ಮ ಮಗ ಕೊಳತ್ ನಾರೋ ಹಾಗೆ ಮಾಡಿ ತಿಪ್ಪೆಗೆ ಸೋರ್ದು ಬಿಟ್ಟ ಅಂತ ನೀನೇ ಹೇಳು.
ನಂದೇನು ತಪ್ಪಲ್ಲಮ್ಮ. ಇಲ್ಲಮ್ಮ, ನಿಂದೇನ್ ತಪ್ಪಿಲ್ಲ. ನನ್ ಮಗನ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅವನ್ ನಿನ್ ಮಾನ ಕಳೆದಿದ್ದು ಅಲ್ಲದೆ ನಮ್ಮೆಲ್ಲರ ಮಾನನ ಬೀದಿ ಪಾಲ್ ಮಾಡ್ಬಿಟ್ಟ. ಹೆಣ್ಣಿನ ಕಡೆಯವರು ಈ ಮದ್ವೆನೇ ಬೇಡ ಅಂತ ಹೊರಟೋಗ್ಬಿಟ್ರು. ನಿನಗಾಗಿರೋ ನಷ್ಟಕ್ಕೆ ಪರಿಹಾರ ಕೊಡಿಸ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟೆ. ಅಮ್ಮ, ಹೌದಮ್ಮ, ನನ್ ಮಗ ನಿನ್ ಕೈ ಹೇಳಿದ ತಪ್ಪಿಗೆ ಅವನೇ ನಿನ್ ಕೈ ಹಿಡಿದು ನಿನ್ನ ಸುಖವಾಗಿ ಬಳಸೋ ಹಾಗೆ ಮಾಡಿ. ಅಮ್ಮ, ಎಟ್ಟುಕಲಾರದ ಎತ್ತರದ ಯೋಗ್ಯತೆ ನಿಮ್ದು. ದಿಕ್ಕು ದೆಸೆ ಇಲ್ದೆ ಇನ್ನೊಬ್ರು ಅನ್ನ ತಿನ್ಕೊಂಡು ಬಿದ್ದಿರೋ ನನ್ನ ಯಾವುದೋ ಆವೇಶದಲ್ಲಿ ಈಗ ನಮ್ ಸಂಸಾರದ ಮಾನ ಮರ್ಯಾದೆ ಎಲ್ಲ ಬೀದಿ ಬಾಗ್ಲಕ್ಕೆ ಹೋಗಿ ನಿಂತಿದೆ. ಅದನ್ನಲ್ಲೇ ತಡೆದು ಪುನಃ ಮನೆ ಒಳಗೆ ತರೋದಕ್ಕೆ ನಿನ್ನೊಬ್ಳಿಂದಲೇ ಸಾಧ್ಯ. ಕುಲ ಗೋತ್ರ ಒಂದನ್ನು ತಿಳಿದೆ ನನ್ನನ್ನ ನಿಮ್ಮನೆ ಸೊಸೆ ಮಾಡ್ಕೋತೀನಿ ಅಂತಿದ್ದೀರಲ್ಲ. ನಿನ್ ಗುಣ ನನಗೆ ನನಗೆಷ್ಟು ಸಾಕಿಲ್ಲ. ಇಂಥ ಪರಿಸ್ಥಿತಿಲು ನಿಮ್ಮ ಅಣ್ಣನ ಮದುವೆ ಆಗೋದಕ್ಕೆ ಹೋಗ್ತೀನಿ. ನಮ್ಮೆಲ್ಲರ ಮಾನ ಮರ್ಯಾದೆ ಕಾಪಾಡಿದ ದೇವತೆ ಕಣೋ ಭಾಗ್ಯ. ಆ ಒಂದ್ ಸಮಯದಲ್ಲಿ ನಿಮ್ ಗೌರವ ಕಾಪಾಡಿದ್ಲು ಅಂತ ಈಗ ಇಡೀ ನಮ್ಮ ವಂಶದ ಗೌರವನೇ. ವಂಶದ ಗೌರವ ಏನಾಯ್ತು? ನಿಮ್ಮ ಅಣ್ಣನಿಗಿರೋ ನೀಚ ಬುದ್ಧಿಗೆ ಎಷ್ಟು ಹಣ ಅಂತಸಿದ್ರೆ ಏನೋ ಪ್ರಯೋಜನ? ಅವ್ನಿಗೆ ಯಾರು ಹೆಣ್ಣು ಕೊಡ್ತಿದ್ರು? ಭಾಗ್ಯಳಂತ ಗುಣವಂತೆ ಸಿಕ್ಕಿದ್ದು ನಮ್ ಪುಣ್ಯ ಕಣು. ಅಮ್ಮ ಅಮ್ಮ ಅಮ್ಮ, ನಿಮ್ಗೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ನೋಡಿ, ಎಲ್ಲೋ ಬಿದ್ದಿದ್ ಕಲ್ನ ಸಾಲಿಗ್ರಾಮ ಅಂತ ಅಭಿಷೇಕ ಮಾಡ್ತಾ ಇದ್ದೀರಲ್ಲ ನೋಡಿ. ಅಮ್ಮ, ಅವ್ರು ಹೋಗ್ಬಿಟ್ರಾ? ಹೋಗಿದ್ದಾರೆ, ಬರ್ತಾರೆ. ಬರ್ಲಿ. ಬಂದ ಮೇಲೆ ಯಾವಾಗ್ಲಾರು ಹೋಗೇ ಹೋಗ್ತಾರಲ್ಲ, ಆವಾಗ ಹೇಳಿ. ಏನ್ ಹೇಳೋದು? ಅಮ್ಮ, ಅಲ್ಲಿ ಅಲ್ಲಿ ಎಲ್ಲಿ? ಪಕ್ಕದಲ್ಲಿ ಪಕ್ಕದಲ್ಲಿ? ಪಕ್ಕದ ರೂಮ್ ನಲ್ಲಿ ಒಬ್ರಿದ್ದಾರೆ, ಮಿಲ್ ಓನರು, ಬಹಳ ಧಾರಾಳಿಗಳು. ಅದಕ್ಕೆ ನಾನೇನ್ ಮಾಡ್ಲಿ? ಯಾಕೆ ಏನೇನೋ ಮಾತಾಡ್ತಿದ್ದಿ? ಏನೂ ಇಲ್ಲ, ಪಕ್ಕದ ರೂಮು ಡಬಲ್ ಬೆಡ್ ರೂಮು, ಅವ್ರಿರೋರು ಸಿಂಗಲ್ಲು. ಅದಕ್ಕೆ ಹೇಳ್ದೆ, ಯೋಚನೆ ಮಾಡಿ ಹೇಳಿ. ಏಯ್, ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ? ಏನೇನೋ ಸನ್ನೆ ಮಾತಾಡ್ತಿದ್ದಿ? ಬರ್ಲಿ ಅವ್ರು. ಹೋಗ್ತೀಯೋ ಇಲ್ವೋ? ಹೋಗ್ತೀನಿ. ಹೋಗಲೇ ಅಂದಳ್ಳಿ ಅನ್ನಿ ಸಾರ್. ಅಡ್ಕಸ್ಪಿ ಒಂದ್ ಒಂಟಿ ಅಕ್ಕಿನ ಕುದುರ್ಸ್ಕೊಂಬಾರ ಅಂದ್ರೆ ಆಗ್ಲಿಲ್ಲ, ಬೇಕೂಪ. ನೀವು ಸುಮ್ನಿರಿ ಸಾರ್. ಅವಳ ಜೊತೆಯಲ್ಲಿ ಬಂದಿರೋನು ಸಖತ್ ನನ್ ಮಗ. ನನ್ ಕಸಬೇನಾರು ಗೊತ್ತಾಗಿದ್ರೆ ಅರ್ಧ ಸುಟ್ಟು ಅರ್ಧ ಹೂತಾಕ್ಬಿಡ್ತಿದ್ದ. ನಾನು ದೀಪ, ಅಳು ನಿಲ್ಸು. ಏನಾಯ್ತು ಅಂತ ಹೇಳು. ಸರಿ, ಹತ್ತು ಮುಗಿಸು, ಆಮೇಲೆ ಹೇಳುವಂತೆ. ನೋಡಿ, ಬೇರೆಯವರು ಪಕ್ಕದ ರೂಮ್ನಲ್ಲಿ ಯೋಚನೆ ಮಾಡಿ ಹೇಳು. ಇವತ್ತಿನ ಹೇಳೋನ್ ಕಾಣಲ್ಲ. ಸರಿ, ಅವನ್ನೇ ಕರೆದು ಕೇಳ್ತೀನಿ. ಗುಡ್ ಮಾರ್ನಿಂಗ್. ಏನೇ ಪಕ್ಕದ ರೂಮು ಅದು ಇದು ಅಂತ ಹೆಂಗಸ್ರ ಮಾತಾಡ್ದಂತಲ್ಲ? ಅಯ್ಯಯ್ಯೋ, ಆ ತರ ಏನು ಇಲ್ಲ ಸಾರ್. ಇದು ಸಿಂಗಲ್ ರೂಮು, ಪಕ್ಕದ ರೂಮು ಡಬಲ್ ರೂಮು. ಈಗ ಖಾಲಿ ಆಗತ್ತೆ, ಚೇಂಜ್ ಮಾಡ್ಕೊಂಡ್ಬಿಡಿ, ಹಾಯಾಗಿರ್ಬೋದು ಅಂತ ಹೇಳ್ದೆ. ನಾ ಬರ್ಲಾ ಸಾರ್? ಏಯ್, ಇನ್ಮೇಲೆ ಇದನ್ನೆಲ್ಲ ಇಟ್ಕೋಬೇಡ. ಅಯ್ಯೋ, ಎಷ್ಟ್ ಚೆನ್ನಾಗಿ ಹೊಳ್ಸ್ ಹೇಳ್ತಾ ಇದ್ದಾನೆ. ಹೆಣ್ಣು ಮಕ್ಕಳು ಧೈರ್ಯ ತುಂಬ್ಕೋಬೇಕಾಗಿದ್ದು ಇಂಥ ಸನ್ನಿವೇಶದಲ್ಲೇ. ಇನ್ನು ಹೆಚ್ಚು ದಿನ ನಿನ್ನ ಹೋಟ್ಲಲ್ಲಿ ಇಡಕ್ಕಾಗಲ್ಲ. ಆ ರೂಮ್ ನಲ್ಲಿರೋ ಹುಡುಗಿ ನಮ್ಮೂರಿನ ದೀಪ ಕಣೋ. ಯಾವ ದೀಪನು? ಅದೇ ಆ ಕರಾಟೆ ಪ್ರೇಮನ್ ಫ್ರೆಂಡ್. ಅಯ್ಯಪ್ಪ, ಈ ಊರಿಗೆ ಬಂದ್ರು ಆ ಹಳೆ ಅಕ್ಕಿನೇ ಕಣ್ಣಿಗೆ ಬೀಳ್ತಾ ಇದೆಯಲ್ಲ, ಇಲ್ಲಿಗೆ ಯಾಕೆ ಬಂತು? ಇದುವರೆಗೂ ನಡೆಸಿದಾಗಲ್ಲ ನೋಡಿ. ಮದುವೆ ಆದ್ಮೇಲೆ ದಿನ ನೀವು 5:30 ಗಂಟೆಗೆ ಮನೆಗೆ ಬಂದ್ಬಿಡ್ಬೇಕು. ಪಾರ್ಕು, ವಾಕಿಂಗ್ ಅಂತ ದಿನ ನನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು. ಸಿನಿಮಾ. ಅಯ್ಯೋ, ನನ್ ಪರ್ಸು ಕಳ್ಳ. ಕಳ್ತನ ಮಾಡ್ತೀನಿ. ಹೊಡಿರಿ ಸರ್, ಎಷ್ಟ್ ಬೇಕಾದ್ರೂ ಹೊಡಿರಿ ಸರ್. ಮನೇಲಿ ತಮ್ಮನ್ ಕಾಯಿಲೆ, ಔಷಧಿಗ್ ದುಡ್ಡಿಲ್ಲ. ಯಾರು ಕೊಡ್ಲಿಲ್ವಾ? ಬಾ, ನಾನ್ ಕೊಡ್ತೀನಿ ಪೊಲೀಸ್ ಸರ್ ಸ್ಟೇಷನ್. ಸರ್, ಸುಳ್ಳು ಹೇಳಲ್ಲ ಸರ್.
ಮನೇಲಿ ತಮ್ಮನ್ ಕಾಯಿಲೆ ಅಪ್ಪನ್ಗ ಆಸ್ತಮ ಮನೇಲಿ ಬಂದ್ ನಮ್ ಕಷ್ಟ ನೋಡಿ ಸರ್ ಆಮೇಲೆ ಬೇಕಾದ್ರೆ ಪೊಲೀಸಿಗೆ ಕೊಡಿ ಸರ್ ಸರ್ ಕೈ ಮುಗಿತೀನಿ ಸರ್ ಮನೆಗ್ ಬಂದ್ ನೋಡಿ ಸರ್ ಬಾ ದೀಪ ಇವನ್ ಕಥೆ ಏನಂತ ನೋಡೋಣ. ನಾನ್ ಬರ್ಕೊಟ್ಟಿದ್ದೆ ಔಷಧಿ ತಂದ್ರ ನಾನು ಇನ್ನೊಬ್ಬ ಮಗ ಹೋಗಿದ್ದಾನೆ, ಅವನಿಗೆ ದುಡ್ಡು ಸಿಕ್ತೋ ಇಲ್ವೋ? ನೋಡಿ ಸರ್ ಇವ್ ನನ್ ತಮ್ಮ ಇವ್ರು ನಮ್ಮ ಅಪ್ಪ ನಂಗ್ ಪೊಲೀಸಿಗೆ ಕೊಡಿ ಸರ್ ಆದ್ರೆ ಔಷಧಿಗೆ ಸಹಾಯ ಮಾಡಿ ಸರ್. ಡಾಕ್ಟರ್, ಮಗು ಹೇಗಿದೆ? ಒಂದೇ ಸಮ ಜ್ವರ ಇದೆ, ಟೈಫಾಯ್ಡ್ ತಿರ್ಕೋಬಹುದು. ನಾನು ಔಷಧಿ ಬರ್ಕೊಟ್ಟಿದ್ದೆ. ಅದನ್ನ ನಾನು ನೋಡ್ಕೋತೀನಿ. Don't worry. ಮತ್ತೆ ನಾಳೆ ಬಂದು ನೋಡ್ತೀನಿ. For more updates, like, comment, subscribe to our channel.